ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊಂತೀನಿ. ಸೊ ನಂದು ಒಂದು ಹಿಂದಿನ ವಿಡಿಯೋದಲ್ಲಿ ಎಕೋವ್ಯಾಕ್ ಅನ್ಬಾಕ್ಸಿಂಗ್ ಮತ್ತು ಫಸ್ಟ್ ಲುಕ್ ತೋರಿಸಿದ್ದೆ. ನಿನ್ನೆ ಅವರು ಡೆಮಾನ್ಸ್ಟ್ರೇಷನ್ಗೆ ಬಂದಿದ್ರು, ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ದಾರೆ. ಆಮೇಲೆ ನನಗೆ ಏನೇನು ಫೀಚರ್ಸ್ ಇದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಇವತ್ತು ಅದನ್ನು ನಿಮಗೂ ತೋರಿಸ್ಕೊಡ್ತೀನಿ. ನಿನ್ನೆಯಿಂದ ಯೂಸ್ ಮಾಡಿದ್ದೀನಿ, 2 ಸತಿ ಯೂಸ್ ಮಾಡಿದ್ದೀನಿ. ಫಸ್ಟ್ ಟೈಮು ವಿತೌಟ್ ಮಾಪಿಂಗ್ ಯೂಸ್ ಮಾಡಿದ್ದೆ, ಓನ್ಲಿ ವ್ಯಾಕ್ಯೂಮಿಂಗ್. ಆ್ಯಂಡ್ ಸೆಕೆಂಡ್ ಟೈಮು ನಾನು ವಿತ್ ಮಾಪಿಂಗ್ ಯೂಸ್ ಮಾಡಿದೆ. ಸೊ ಎರಡರಿಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ಬನ್ನಿ ನೋಡೋಣ. ಸೊ ಇವಾಗ ನಾನು ಡೆಮಾನ್ಸ್ಟ್ರೇಷನ್ ಟೈಮಲ್ಲಿ ಅವ್ರು ಏನೇನು ತೋರಿಸ್ಕೊಟ್ರು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲ. ಫಸ್ಟ್ ನಿಮಗೆ ಇದು 3 ಬಟನ್ ಕಾಣಿಸುತ್ತೆ. ಇದು 3 ಬಟನ್ ಏನು ಅಂದರೆ, ಇದು ಪವರ್ ಬಟನ್ನು. ನೀವು ಒತ್ತಿ ಇಟ್ಕೊಂಡ್ರೆ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಇದು ಮಿಷಿನ್ ರೋಬೋಟ್ ಆನ್ ಆಗುತ್ತೆ. ಇದು ಟಾರ್ಗೆಟ್ ಅಂತ. ಟಾರ್ಗೆಟ್ ಅಂದರೆ ನೀವು ಸ್ಪೆಸಿಫಿಕ್ ಏರಿಯಾದಲ್ಲಿ ಇಟ್ಬಿಟ್ಟು ಇದನ್ನು ಆನ್ ಮಾಡಿದ್ರೆ ನಿಮಗೆ ಅದ್ರ ಸುತ್ತ 1 ಸ್ಕ್ವೇರ್ ಮೀಟರ್ ಏನೋ ಕ್ಲೀನ್ ಮಾಡ್ಕೊಳತ್ತೆ. 1 ಸ್ಕ್ವೇರ್ ಮೀಟರ್ ಅವ್ರ 1.5 ಸ್ಕ್ವೇರ್ ಮೀಟರ್ ತನಕ ಇದು ಕ್ಲೀನ್ ಮಾಡ್ಕೊಳತ್ತೆ. ಇದು ಹೋಮ್ ಅಂದ್ರೆ ಚಾರ್ಜಿಂಗ್ ಸ್ಟೇಷನ್ಗೆ ಇದು ಒತ್ತಿದ್ರೆ ಅದು ಚಾರ್ಜಿಂಗ್ ಸ್ಟೇಷನ್ ಹುಡ್ಕೊಂಡು ಹೋಗಿ ಅದು ಚಾರ್ಜಿಂಗ್ ಸ್ಟೇಷನ್ ಹತ್ರ ಚಾರ್ಜ್ ಆಗುತ್ತೆ. ನೋಡಿ, ನಮ್ಮ ಸ್ಯಾಂಡಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ಸೊ ಮೇಲ್ಗಡೆ ಇರೋದೇನು ಅಂದ್ರೆ ಇದೊಂದು ಬಂಪರ್ ಮತ್ತೆ ಇಲ್ಲಿ ಒಂದು ಬಂಪರ್, 2 ಬಂಪರ್ ಇದೆ ನಿಮಗೆ ಫ್ರಂಟ್ ಅಲ್ಲಿ ಮತ್ತೆ ಟಾಪ್ ಅಲ್ಲಿ ನಿಮಗೆ ಹೈಟ್ ಇದಕ್ಕಿಂತ ಕಮ್ಮಿ ಇದ್ರೆ ಇದು ಕೆಳಗಡೆ ಹೋಗುತ್ತೆ, ಇದಕ್ಕಿಂತ ಮೇಲಿದ್ರೆ ಇದು ಹೋಗೋದಿಲ್ಲ. ಮುಂದೆನೂ ಅಷ್ಟೇ, ಇದು ವರ್ಕ್ ಆಗ್ತಾ ಇರ್ಬೇಕಾದ್ರೆ ತುಂಬಾ ಕಡೆ ತುಂಬಾ ಎಡ್ಜಸ್ಗೆ ಎಲ್ಲ ಡ್ಯಾಶ್ ಹೊಡ್ಕೊಂಡು ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ಬಂಪರ್ ಹೆಲ್ಪ್ ಆಗುತ್ತೆ. ನಿಮಗೆ ಫ್ರಂಟ್ ಅಲ್ಲಿ ನೋಡ್ಬೋದು, ಇಲ್ಲೊಂದು ಸೆನ್ಸರ್ಸ್ ಇದೆ, ಫ್ರಂಟ್ ಸೆನ್ಸರ್ಸ್. ನಿಮಗೆ ಮುಂದೆ ಇರುವಂತಹ ಅಡಚಣೆಗಳು ಏನೇ ಇದ್ರು ಇದು ಸೆನ್ಸ್ ಮಾಡಿಬಿಟ್ಟು ಸೈಡ್ಗೆ ಹೋಗೋ ಥರ ಸೆನ್ಸರ್ಸ್ ಇದೆ. ಅದೇ ಥರ ಸೈಡಲ್ಲೂ ಇದೆ ನೋಡಿ, ಈ ಕಡೆನೂ ಒಂದಿದೆ ಮತ್ತೆ ಈ ಕಡೆನೂ ಒಂದಿದೆ. ನಾನು ಒಂದೇನು ಅಬ್ಸರ್ವ್ ಮಾಡಿದೆ ಇದು ಮಾಡ್ಬೇಕಾದ್ರೆ ಅಂದ್ರೆ, ಸಿನ್ಸ್ ಇದು ವೈಟ್ ಇರೋದ್ರಿಂದ ಇದು ಎಷ್ಟೊಂದು ಸರ್ಫೇಸಿಗೆ ರಬ್ ಮಾಡ್ಕೊಂಡೇ ಹೋಗುತ್ತೆ ಫ್ರಂಟ್ ಅಲ್ಲಿ ಕ್ಲೀನಿಂಗ್ ಆಗ್ಬೇಕಾದ್ರೆ. ಸೊ ಸ್ಕ್ರಾಚಸ್ ಬೀಳೋದು ಮತ್ತೆ ಕೊಳೆ ಆಗೋದು ಬೇಗ ಆಗ್ಬೋದು ಅಂತ. ಬ್ಲ್ಯಾಕ್ ತಗೊಂಡ್ರೆ ನಿಮ್ಗೆ ಅಷ್ಟು ಕೊಳೆ ಎದ್ದು ಕಾಣಿಸಲ್ಲ. ಆಮೇಲೆ ಮೇಲ್ಗಡೆ ಈ ಸರ್ಫೇಸ್ ಇದೆಯಲ್ಲ, ಈ ಸರ್ಫೇಸ್ ಅಷ್ಟೇ ತುಂಬಾ ಶೈನಿ ಇದೆ ಮತ್ತೆ ತುಂಬಾ ಗ್ಲಾಸಿ ಇದೆ. ಅದರಿಂದ ನೀವು ಇಡಬೇಕಾದ್ರೆ ಈ ತರ ಉಲ್ಟಾ ಇಟ್ರೆ ಎಲ್ಲ ತುಂಬಾ ಸ್ಕ್ರಾಚಸ್ ಆಗುತ್ತೆ ಮತ್ತೆ ಎದ್ದು ಕಾಣಿಸುತ್ತೆ. ಸೊ ನೀವು ಮೇಲ್ಗಡೆ ಕ್ಯಾಪ್ ತೆಗೆದ್ರೆ ನಿಮ್ಗೆ ಇದನ್ನ ನೀವು ಇದು ಡಸ್ಟ್ ಕಲೆಕ್ಷನ್ ಬಿನ್, ಇದನ್ನ ಆಕ್ಸೆಸ್ ಮಾಡ್ಬೋದು. ಸೊ ಡಸ್ಟ್ ಕಲೆಕ್ಷನ್ ಬಿನ್ ಅಲ್ಲಿ ನಿಮ್ಗೆ ಇಲ್ಲಿಂದ ವ್ಯಾಕ್ಯೂಮ್ ಆಗ್ಬಿಟ್ಟು ಇದೆಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ, ಹೇರ್ಸು ಆಮೇಲೆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ. ಇದನ್ನ ಪ್ರತಿ ಸತಿ ಕ್ಲೀನಿಂಗ್ ಆದ್ಮೇಲೆ ಇದನ್ನ ಎಂಟಿ ಮಾಡಿಟ್ರೆ ತುಂಬಾ ಚೆನ್ನಾಗಿ ಕ್ಲೀನಿಂಗ್ ಆಗುತ್ತೆ. ಓಕೆ, ಆಮೇಲೆ ಇದು ಫಿಲ್ಟರ್. ನೀವು ಈ ಬಾಕ್ಸ್ ನ ಈ ತರ ಆಕ್ಸೆಸ್ ಮಾಡ್ಬೋದು ಇಲ್ಲಿ ಸೈಡ್ ಅಲ್ಲಿ ಕ್ಲೀನಿಂಗ್ಗೆ. ಇದು ನೋಡಿ, ಡಸ್ಟ್ ಕೂತ್ಕೊಂಡಿದೆ ಆಕ್ಚುಲಿ. ಇಲ್ಲಿ ಒಳಗಡೆ ನಿಮ್ಗೊಂದು ಫಿಲ್ಟರ್ ಇರುತ್ತೆ, ಹೆಪಾ ಫಿಲ್ಟರ್. ಸೊ ದಿಸ್ ಇಸ್ ಯುವರ್ ಹೆಪಾ ಫಿಲ್ಟರ್. ಆಮೇಲೆ ಇದು ಜಸ್ಟ್ ಸ್ಪಾಂಜ್ ಫಿಲ್ಟ್ರೇಷನ್, ದೊಡ್ಡ ಪಾರ್ಟಿಕಲ್ಸ್ ಫಿಲ್ಟ್ರೇಷನ್ ಆಗೋದಕ್ಕೆ. ಸೊ ಪ್ರತಿ ಟೈಮು ವ್ಯಾಕ್ಯೂಮಿಂಗ್ ಆದ್ಮೇಲೆ ಇದೆರಡನ್ನು ಕ್ಲೀನ್ ಮಾಡಿ ಇಡಬೇಕು. ಸೊ ಫಸ್ಟ್ ಗೋಸ್ ಸ್ಪಾಂಜ್, ಆಮೇಲೆ ನಿಮಗೆ ಫಿಲ್ಟರ್. ಇದು ಸಿಂಪಲ್ ಆಗಿದೆ, ಇದೇನು ಜಾಸ್ತಿ ಕಷ್ಟಪಡೋಷ್ಟೇನಿಲ್ಲ ಎತ್ತಿ ನಾವು ತೆಗಿಯೋಕ್ಕೆಲ್ಲ. ಸಿಂಪಲ್ ಆಗಿದೆ, ಯು ಕ್ಯಾನ್ ಜಸ್ಟ್ ಪ್ಲೇಸ್ ಇಟ್. ಆಮೇಲೆ ಸೆಟಪ್ ಟೈಮಲ್ಲಿ ನಿಮಗೆ ವೈಫೈ ಕನೆಕ್ಟ್ ಮಾಡೋಕ್ಕೆ ಈ ಬಟನ್ ಇದೆ. ಸೊ ಈ ಬಟನ್ ಒತ್ತಿಡ್ಕೊಂಡ್ರೆ ಇದು ವೈಫೈ ಕನೆಕ್ಟ್ ಆಗುತ್ತೆ. ಅದು ಆ್ಯಪಲ್ಲಿ ನೀವು ಆ್ಯಪಲ್ಲಿ ಲಾಗಿನ್ ಆಗಿ ಎಲ್ಲ ಆದಮೇಲೆ ಅದು ಕೇಳುತ್ತೆ ವೈಫೈ ಸೆಟಪ್ ಟೈಮಲ್ಲಿ, ಅವಾಗ ಇದನ್ನ ಪ್ರೆಸ್ ಮಾಡಬೇಕು ನೀವು. ಓಕೆ, ಸೊ ಹಿಂದ್ಗಡೆ ನಿಮಗೆ ಇದು ಚಾರ್ಜಿಂಗಿಗೆ ಸೆಟಪ್. ಚಾರ್ಜಿಂಗ್ ನೀವೆಲ್ಲ ಹಾಕಿರ್ತೀರ, ಅಲ್ಲಿ ಹೋಗಿ ಚಾರ್ಜ್ ಆಗಕ್ಕೆ, ಡಾಕಿಂಗ್ ಸ್ಟೇಷನ್ಗೆ ಚಾರ್ಜ್ ಆಗಕ್ಕೆ. ಸೊ ಇದನ್ನ ನೀವು ಇದು ಜಸ್ಟ್ ಡಸ್ಟ್ ಕಲೆಕ್ಷನ್ ಇದ್ದಾಗ ಮಾತ್ರ ಇದಾಗತ್ತೆ. ಇದು ನೀವು ಇದ್ರಲ್ಲಿ ನೋಡಿ, ವಾಟರ್ಗೆ ಆಪ್ಷನ್ ಇಲ್ಲ. ಸೊ ಇದನ್ನ ಹಾಕಿದಾಗ ಅದು ಆಟೋಮ್ಯಾಟಿಕ್ ವ್ಯಾಕ್ಯೂಮಿಂಗ್ಗೆ ತಗೊಳುತ್ತೆ. ವ್ಯಾಕ್ಯೂಮಿಂಗ್ ಮತ್ತೆ ಮಾಪಿಂಗ್ ತಗೊಳ್ಳೋದಿಲ್ಲ ಇದು ಹಾಕಿದ್ರೆ. ಓಕೆ, ಆಮೇಲೆ ನಿನ್ನೆ ನಾನು ತೋರಿಸ್ಬೇಕಾದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಇದು ಡಸ್ಟ್ ಔಟ್ಲೆಟ್ ಅಂತ. ಈ ಡಸ್ಟ್ ಔಟ್ಲೆಟ್ ಅಂದ್ರೆ ಇಲ್ಲಿ ಡಸ್ಟ್ ಕಲೆಕ್ಷನ್ ಆಗೋದಲ್ಲ. ನೀವು ಇದನ್ನ ಡಸ್ಟ್ ಕಲೆಕ್ಷನ್ ಬಿನ್ ಜೊತೆ ತಗೊಂಡ್ರೆ, ಅದೇ ಎತ್ತರದ್ದು ಸೆಟಪ್ ಬರುತ್ತಲ್ಲ, ಆ ಸೆಟಪ್ ಜೊತೆ ತಗೊಂಡ್ರೆ ಇದು ಆಟೋ ಆಗಿ ಇದಾಗತ್ತೆ. ಆಟೋ ಆಗಿ ಡಸ್ಟ್ ಹೋಗಿ ಆ ಬಿನ್ ಅಲ್ಲಿ ಕಲೆಕ್ಟ್ ಆಗುತ್ತೆ. ಇದರಲ್ಲಿ ಇರೋದಿಲ್ಲ, ಮಿಷಿನ್ ಅಲ್ಲಿ ಇರೋದಿಲ್ಲ.
ಸೊ ಅದಕ್ಕೋಸ್ಕರ ಈ ಆಪ್ಷನ್ ಇದು. ಅಂಡ್ ನಿಮಗೆ ಮಾಪಿಂಗ್ ಬೇಕಾದಾಗ ನೀವು ಇದನ್ನ ಹಾಕೊಬಹುದು. ಆಮೇಲೆ ನಿಮ್ಗೆ ಇಲ್ಲಿ ಓಪನಿಂಗ್ ಹೋಲ್ ಇರುತ್ತೆ, ಇಲ್ಲಿಂದ ನೀವು ವಾಟರ್ ಫಿಲ್ ಮಾಡ್ಕೊಬಹುದು. ಸೇಮ್ ಇದ್ರಲ್ಲೂ ಅಷ್ಟೇ ಈ ಆಪ್ಷನ್ ಇದೆ. ಇದು ಡಸ್ಟ್ ಇದ್ರಿಂದ ನೀವು ಡಸ್ಟ್ ಬಿನ್ ಇದ್ರ ಜೊತೆ ತಗೊಂಡಿದ್ರೆ ಅವಾಗ ಔಟ್ಲೈಟ್ ವರ್ಕ್ ಆಗುತ್ತೆ ಇದು. ಅಂಡ್ ನೀವು ಇದಾಕಿದಾಗ ಇದು ಡಿಟ್ಯಾಚ್ಮೆಂಟ್ ಇದ್ರಿಂದ ಕೆಳಗಡೆ ಇದು ಸಿಂಪಲ್ ಆಗಿದೆ. ತೆಗೆಯೋದು ಹಾಕೋದು ಸಿಂಪಲ್. ಇಲ್ಲಿ ನೀವು ಇಲ್ಲಿ ಹುಕ್ ಇರುತ್ತೆ, ಸ್ಪೇಸ್ ಇದೆ, ಇಲ್ಲಿ ನೀವು ಹಿಂಗೆ ಹಾಕ್ಬಿಟ್ಟು ಜಸ್ಟ್ ಹಾಕ್ಬಿಟ್ರೆ ಮುಗೀತು. ಇದನ್ನ ನಾನು ಆಕ್ಚುಲಿ ವಾಶ್ ಮಾಡಿ ಇಟ್ಟಿದ್ದೀನಿ ಮಾಪಿಂಗ್ ಆದ್ಮೇಲೆ. ಒಂದ್ಸತಿ ಮಾಪಿಂಗ್ ಆದ್ಮೇಲೆ ವಾಶ್ ಮಾಡಿದಕ್ಕೇನೆ ತುಂಬಾ ಕೊಳೆ ಬಂತು. ಸೊ ಇದನ್ನ ಎವ್ರಿ ಟೈಮ್ ಮಾಪಿಂಗ್ ಆದ್ಮೇಲೆ ಇದನ್ನ ತೆಗೆದು ಕ್ಲೀನ್ ಮಾಡಿಟ್ರೆ ನಿಮ್ಗೆ ಮಾಪಿಂಗ್ ಚೆನ್ನಾಗಾಗತ್ತೆ, ಕ್ಲೀನ್ ಆಗುತ್ತೆ. ಅಂಡ್ ಸುಲಭ ಕೂಡ ಇದು. ಜಸ್ಟ್ ತೆಗೆಯೋದು, ಇದನ್ನ ಹಿಂಗೆ ತೆಗೆದ್ರೆ ಆಯ್ತು. ಅಂಡ್ ಇದು ಹಾಕಿದಾಗ ಅದು ಆಟೋಮ್ಯಾಟಿಕ್ ಆಗಿ ವ್ಯಾಕ್ಯೂಮಿಂಗ್ ಅಂಡ್ ಮಾಪಿಂಗ್ ಎರಡನ್ನೂ ಸೆಲೆಕ್ಟ್ ಮಾಡ್ಕೊಳುತ್ತೆ. ಇದು ಹಾಕೋದು ತೆಗೆಯೋದು ಏನಷ್ಟು ಕಷ್ಟ ಇಲ್ಲ. ಜಸ್ಟ್ ಇದು ಆಕ್ಚುಲಿ ಫ್ಲೋರ್ ಮೇಲೆ ಇಟ್ಟಾಗ ಹಿಂಗ್ ಪ್ರೆಸ್ ಮಾಡಿ ಅಂದ್ರೆ ಕೂತ್ಕೊಂಡ್ಬಿಡುತ್ತೆ. ಸೇಮ್ ಅದೇ ತರನೇ ಇದನ್ನು ಹಾಕೋದು ಆಯ್ತಾ. ಸೊ ನಾವು ಇದನ್ನ ತಿರುಗಿಸಿ ನೋಡೋದಾದ್ರೆ ಕೆಳಗಡೆ ನಿಮ್ಗೆ 2 ವೀಲ್ಸ್, ಇದು ಮೂವ್ಮೆಂಟಿಗೆ, ಇದು ಡೈರೆಕ್ಷನಲ್ ವೀಲ್ಸ್. ಸೊ ಅವ್ರು ಏನ್ ಹೇಳ್ತಾ ಇದ್ರು ಡೆಮಾನ್ಸ್ಟ್ರೇಷನ್ ಬಂದವರು ಅಂದ್ರೆ, ಒಂದೊಂದ್ಸತಿ ಈ ವೀಲ್ಸ್ ಇಲ್ಲಿ ಕೂದಲು ಸಿಗಾಕೊಂಡ್ಬಿಡುತ್ತೆ, ಸಂಧಿಗಳಲ್ಲಿ ಕೂದಲು ಸಿಗಾಕೊಳ್ಳುತ್ತೆ. ಸೊ ಆದ್ರಿಂದ ಇದು ಟೈಮ್ ಜಾಸ್ತಿ ತಗೊಳುತ್ತೆ ನಿಮ್ ಕ್ಲೀನಿಂಗಿಗೆ. ಕರೆಕ್ಟಾಗಿ ಇಂಟೆಂಡೆಡ್ ಡೈರೆಕ್ಷನ್ ಅಲ್ಲಿ ಹೋಗಲ್ಲ, ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ. ಅದರಿಂದ ಇದು ಸ್ವಲ್ಪ ಚೆಕ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂತಾ ಇರಿ, ಅಲ್ಲಿನೂ ಅಷ್ಟೇ. ಆಮೇಲೆ ಈ ವೀಲ್ಸ್ ಹತ್ರನೂ ಅಷ್ಟೇ, ಇಲ್ಲೆಲ್ಲಾದ್ರೂ ಸಂಧಿಲಿ ಅಂತ. ಇದು ನಿಮ್ಗೆ ಕನೆಕ್ಟೆಡ್ ಆಗಿ ಬರಲ್ಲ. ಇದು ಬ್ರಷ್, ಇದು ನಿಮಗೆ ಸ್ಪೇರ್ ಬಂದಿರುತ್ತೆ, ಅದನ್ನ ನೀವು ಕನೆಕ್ಟ್ ಮಾಡ್ಕೊಬಹುದು. ಜಸ್ಟ್ ಇದನ್ನ ಹಿಂಗ್ ಹಿಡ್ಕೊಂಡು ಹಿಂಗೆ ಹೇಳಿದ್ರೆ ಬಂದ್ಬಿಡುತ್ತೆ ಇದು ಕ್ಲಿಪ್. ಸೊ ಇದನ್ನ ಕೊಟ್ಟಿರ್ತಾರೆ, ಇದನ್ನ ನೀವು ಫಿಕ್ಸ್ ಮಾಡ್ಕೊಬಹುದು. ಆಮೇಲೆ ಅವರು ಡೆಮಾನ್ಸ್ಟ್ರೇಷನ್ ಅವ್ರು ಇನ್ನೊಂದೇನ್ ಹೇಳ್ತಾ ಇದ್ರು ಅಂದ್ರೆ, ಈ ತರದ್ದು ಅಮೆಝಾನ್ ಅಲ್ಲಿ ಎಲ್ಲ ತುಂಬಾ ಡೂಪ್ಲಿಕೇಟ್ಸ್ ಬರುತ್ತೆ, ಅದನ್ನ ನೀವು ತಂದು ಇಲ್ಲಿ ಹಾಕಕ್ ಟ್ರೈ ಮಾಡಿದ್ರೆ ಈ ಕ್ಲಿಪ್ ಇದು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಇದು ಕ್ಲಿಪ್ ಎಲ್ಲ ಮುರಿದೋಗ್ಬಿಡತ್ತೆ. ಇದು ನೀವು ತುಂಬಾ ಫೋರ್ಸ್ಫುಲ್ ಆಗಿ ಎಲ್ಲ ಟ್ರೈ ಮಾಡಕ್ ಹೋದ್ರೆ, ಅದರಿಂದ ಒರಿಜಿನಲ್ಲೇ ತಗೊಳ್ಳಿ, ಮತ್ತೆ ಸ್ವಲ್ಪ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿ ಇದನ್ನ ಅಂತ ಹೇಳಿದ್ರು. ತುಂಬಾ ರಫ್ ಆಗಿ ಎಲ್ಲ ಒತ್ತಕ್ಕೆಲ್ಲ ಹೋಗ್ಬೇಡಿ. ಜಸ್ಟ್ ಇದನ್ನ ಹಿಂಗೆ ಹಾಕಿದ್ರೆ ಪಾಪ್ ಮಾಡಿದ್ರೆ ಆಗ್ಬಿಡತ್ತೆ. ತುಂಬಾ ಎಳ್ದು ಮಾಡೋದು ಆ ಥರದ್ದೆಲ್ಲ ಮಾಡಬೇಡಿ ಅಂತ. ಆಮೇಲೆ ಇದೇ ನಿಮ್ಗೆ ಆಂಟಿ ಟ್ಯಾಂಗ್ಲಿಂಗ್ ಟೆಕ್ನಾಲಜಿ. ಸೊ ಇದನ್ನ ಜಸ್ಟ್ ಹಿಂಗ್ ಇಟ್ಕೊಂಡು ಹಿಂಗ್ ಪುಲ್ ಮಾಡಿ ಹಿಂಗ್ ತೆಗೆದ್ರೆ ಇದು ಬಂದ್ಬಿಡುತ್ತೆ. ಸೊ ಇನ್ನೊಂದೇನು ಅವ್ರು ಹೇಳ್ತಾ ಇದ್ರು ಅಂದ್ರೆ, ಅವರೊಂದು ಮನೆಗೆ ಹೋಗಿದ್ರಂತೆ, ಅಲ್ಲಿ ಚಿಕ್ಕ ಹುಡುಗ ಈ ಸ್ಕ್ರೂಸ್ನೆಲ್ಲ ಬಿಚ್ಚಿಬಿಟ್ಟಿದ್ದಾನೆ. ಸ್ಕ್ರೂಸ್ನೆಲ್ಲ ಬಿಚ್ಚಿ ಮೆಕ್ಯಾನಿಸಮ್ನೆಲ್ಲ ಹೊರಗೆ ತೆಗೆದ್ಬಿಟ್ಟಿದ್ದಾನೆ. ಅವ್ರು ಇವಾಗ ಇದನ್ನ ಹಾಕಕ್ ಆಗ್ತಾ ಇಲ್ಲ. ಇದನ್ನ ಹಾಕಕ್ ಆಗ್ದಲ್ಲೇ ಇದು ಓಡಲ್ಲ. ಸೊ ಆತರ ಕೆಲಸಗಳೆಲ್ಲ ಏನು ಮಾಡಬೇಡಿ. ನಿಮ್ಗೇನು ವರ್ಕ್ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ಕಸ್ಟಮರ್ ಕೇರಿಗೆ ಕಾಂಟ್ಯಾಕ್ಟ್ ಮಾಡಿ. ಅದ್ರಲ್ಲೂ ವಾರಂಟಿ ಪೀರಿಯಡ್ ಅಲ್ಲಿ ನೀವಾಗೆ ಏನು ಮಾಡಕ್ ಹೋಗ್ಬೇಡಿ. ಅವ್ರು ವಾರಂಟಿ ಪೀರಿಯಡ್ ಅಲ್ಲಿ ಬಂದು ಫ್ರೀ ಆಗಿ ಚೆಕ್ ಮಾಡಿ ಕೊಟ್ಟು ಹೋಗ್ತಾರೆ ನಿಮ್ಗೆ. ಆಮೇಲೆ ಇದನ್ನು ಅಷ್ಟೇ, ಕ್ಯಾನ್ ಜಸ್ಟ್ ಟೇಕ್ ಅಂಡ್ ಪುಲ್ ಇಟ್ ಔಟ್ ಕ್ಲೀನಿಂಗಿಗೆ, ಕ್ಲೀನ್ ಮಾಡಬೇಕು ಅಂದಾಗೆಲ್ಲ. ಆಮೇಲೆ ಇದು ಆಂಟಿ ಟ್ಯಾಂಗ್ಲಿಂಗ್ ಟೆಕ್ನಾಲಜಿಲಿ ಇದು ಕೊಟ್ಟಿದ್ದಾರೆ, ಯಾಕಂದ್ರೆ ಟ್ಯಾಂಗ್ಲಿಂಗ್ ಆಗ್ಬಾರ್ದು, ಹೇರ್ಸ್ ಎಲ್ಲ ಸಿಗಾಕೊಂಡು ಟ್ಯಾಂಗ್ಲಿಂಗ್ ಆಗ್ಬಾರ್ದು ಅಂತ. ಇದು ನಾವು ಮತ್ತೆ ಪಾಪ್ ಮಾಡ್ಬಿಡೋಣ, ಹಾಕ್ಬಿಡೋಣ ಒಳಗಡೆ. ಸೊ ಇದು ಅಷ್ಟೇ ಸಿಂಪಲ್ ಆಗಿದೆ. ಸುಮ್ಮನೆ ಹಿಂಗೆ ಒಳಗೆ ಹಾಕ್ಬಿಟ್ಟು ಹಿಂಗೆ ಗೊತ್ತು ಅಂದ್ರೆ ಆಯ್ತು. ಇದು ಅಷ್ಟೇ ಪಾಪ್ ಮಾಡೋದು ಅಷ್ಟೇ, ಕೂತ್ಕೊಂತು. ಸೊ ಟೆಕ್ನಾಲಜಿ ವೈಸ್ ಆಮೇಲೆ ಈಸ್ ಆಫ್ ಯೂಸೇಜ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು. ನಿಮ್ಗೆ ಏನು ಜಾಸ್ತಿ ಕಷ್ಟಪಡೋಷ್ಟೇ ಇಲ್ಲ. ಆಮೇಲೆ ಸಿಂಪಲ್ ಆಗಿ ತೆಗಿಬೋದು, ಸಿಂಪಲ್ ಆಗಿ ಹಾಕ್ಬೋದು. ಆಮೇಲೆ ಇಲ್ಲಿ 3 ಸೆನ್ಸರ್ಸ್ ಇದೆ ನೋಡಿ, 4 ಸೆನ್ಸರ್ಸ್ ಇದೆ. ಇದೇನು ಅಂದ್ರೆ, ಇದು ನಿಮ್ಗೆ ಹೈಟ್ ಮೆಟ್ಲ ಮೇಲೆ ಬಿದ್ದೋಗ್ಬಾರ್ದು, ಎಡ್ಜಿಗೆ ಬಂದು ಬಿದ್ದೋಗ್ಬಾರ್ದು ಅಂತ ಈ ಸೆನ್ಸರ್ಸ್ ಕೊಟ್ಟಿರೋದು. ಇದನ್ನು ನಾನು ಟೇಬಲ್ ಮೇಲೆ ಇಟ್ಟು ಟ್ರೈ ಮಾಡಿದ್ದೀನಿ, ನಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಅದ್ ಬಿಟ್ರೆ ಇನ್ನೇನು ಇಲ್ಲ ಇದರಲ್ಲಿ ಕಾಂಪ್ಲಿಕೇಟೆಡ್ ಆಗಿ. ಇಟ್ಸ್ ವೆರಿ ಸಿಂಪಲ್. ಓಕೆ. ಆಮೇಲೆ ಇನ್ನೊಂದು ಏನ್ ಹೇಳುದು ಅಂದ್ರೆ, ಎತ್ತಬೇಕಾದ್ರೆ ಇದನ್ನ ವೀಲ್ನ ಹೀಗೆ ಇಟ್ಕೊಂಡು ಎತ್ತಬೇಕು ಅಂತ. ಸೊ ನೀವು ಎತ್ತಬೇಕಾದ್ರೆ ಇದನ್ನ ಹಿಂಗ್ ಬಿಡಬಾರ್ದು, ಹಿಂಗ್ ಮಾಡ್ಕೊಂಡು ಹಿಂಗ್ ಎತ್ಬಿಟ್ಟು ಮತ್ತೆ ಹಂಗೆ ಇಡಬೇಕು ಅಂತ. ಮೇಲ್ಗಡೆ ಟಾಪ್ ಹಾಕ್ಬಿಡೋಣ, ಇದರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ.